ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ಬೆಂಗಳೂರು ವಿಶ್ವವಿದ್ಯಾಲಯದ HN ಸಭಾಂಗಣದಲ್ಲಿ ಸಾಧಕ ಶಿಕ್ಷಕರಿಗೆ ಅಭಿನಂದನೆ ಹಾಗೂ ಪುರಸ್ಕಾರ ಸಮಾರಂಭ. ಕಲಾ ತಂಡಗಳ ಅದ್ದೂರಿ ಭವ್ಯ ಸ್ವಾಗತದೊಂದಿಗೆ ಸಭಾಂಗಣಕ್ಕೆ ಆಗಮಿಸಿ ಕಾರ್ಯಕ್ರಮ ಉದ್ಘಾಟಿಸಿದ ಜ್ಞಾನ ನಿಧಿಯ ಮೇರು ಶಿಖರ ಹಿರಿಯ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಮುನಿಯಪ್ಪ. ಹಾಗೆ ಇನ್ನೊಬ್ಬರು ಡಾಕ್ಟರ್ ಮುನಿಯಪ್ಪನವರು ಹಿರಿಯ ಪ್ರಾಧ್ಯಾಪಕರು, ಬೆಂಗಳೂರು ವಿಶ್ವವಿದ್ಯಾಲಯ, ಅವರನ್ನ ವೇದಿಕೆ ಕರ್ಕೊಂಡು ಬರಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಶ್ರೀ ಅರ್ಥಪೂರ್ಣ ವಿಚಾರಧಾರೆಯನ್ನ ಅರಿಸಿದ ಡಾಕ್ಟರ್ ಮುನಿಯಪ್ಪರವರನ್ನು ಖ್ಯಾತ ಸಂಗೀತ ಗುರುಗಳಾದ ಶ್ರೀ ಶಶಿಧರ್ ಕೋಟೆ ಅಭಿನಂದಿಸಿದರು. ಮಾತಾಡೋದಿಲ್ಲ ಗೊತ್ತು ನನಗೆ. ಈ ಒಂದು ಪ್ರೀತಿಯ ಸಮಾರಂಭ ಎಷ್ಟು ಸಂತೋಷ ಕೊಟ್ಟಿದೆ ಅಂದ್ರೆ, ಮುನಿಯಪ್ಪ ಸರ್ ನಿಮ್ಮಂತ ಗುರುಗಳಿದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುನ್ನುತಿ ಮಾತು ಬರುತ್ತೆ ನಮಗೆ. ಒಳ್ಳೇದಾಗ್ಲಿ ಸರ್. ನನ್ನ ಎಲ್ಲ ಹೃದಯದ ಬಂಧುಗಳು, ನಾವು ನೀವೆಲ್ಲ ಸೇರಿ ಕನ್ನಡದ ತೇರನ್ನ ಎಳೆಯುವ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದೀವಿ. ಎಲ್ಲರ ಹೌದು, ಬೆಂಗಳೂರು ವಿಶ್ವವಿದ್ಯಾಲಯದ HN ಸಭಾಂಗಣದಲ್ಲಿ ಕರುನಾಡ ಕಲಾ ಕೇಸರಿ ಒಳಗಾದ ವತಿಯಿಂದ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಅಂಬರೀಶ್ ರವರ ಸಾರಥ್ಯದಲ್ಲಿ 200ಕ್ಕೂ ಅಧಿಕ ಸಾಧಕ ಶಿಕ್ಷಕರುಗಳಿಗೆ ಅಭಿನಂದನಾ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಅದ್ದೂರಿಯೊಂದಿಗೆ ಅರ್ಥಪೂರ್ಣವಾಗಿ ಜರುಗಿತು. ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ಕನ್ನಡ ಅಧ್ಯಯನ ಕೇಂದ್ರದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಮುನಿಯಪ್ಪ, ಖ್ಯಾತ ಗಾಯಕರು ಹಾಗೂ ಚಲನಚಿತ್ರ ನಟರಾದ ಶಶಿಧರ್ ಕೋಟೆ, ಚಿತ್ರನಟರಾದ ಶ್ರೀ ಕೆಂಪೇಗೌಡ, ಅಂತಾರಾಷ್ಟ್ರೀಯ ಕರಾಟೆ ತರಬೇತುದಾರರಾದ ಶ್ರೀ ರಾಘವೇಂದ್ರ ಪ್ರತಾಪ್ ಸಿಂಗ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಸುಮಾರು 200ಕ್ಕೂ ಅಧಿಕ ಶಿಕ್ಷಕ ಸಾಧಕರುಗಳಿಗೆ ಗೌರವಿಸಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರೊಫೆಸರ್ ಮುನಿಯಪ್ಪ ಅವರ ಅದ್ಭುತ ಮೌಲ್ಯಯುತವಾದ ಮಾತುಗಳಿಗೆ ಇಡೀ ಸಭಾಂಗಣ ತಲ್ಲೀನವಾಗಿ ಆಲಿಸುತ್ತಿದ್ದು ಮಾತ್ರ ವಿಶೇಷವಾಗಿತ್ತು. ನನ್ನ ಭಾವನೆ ಅವರ ಮನಸ್ಸಲ್ಲಿ ಏನಿದೆಯಲ್ಲ ಗೊತ್ತಿಲ್ಲ, ಬಟ್ ನನ್ನ ಮನಸ್ಸಿನಲ್ಲಿ ಅವರ ಬಗ್ಗೆ ಇರ್ತಕ್ಕಂಥ ಭಾವನೆ, ಅವರು ಒಬ್ಬ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ರೆ ಅವರು ಯಾವ ಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದಾರೋ ಆ ಸ್ಥಾನಕ್ಕೆ ಖಂಡಿತ ಹೋಗ್ತಾರೆ. ಅವರ ಮನಸ್ಸಲ್ಲಿ ಅದು ಹೋಗ್ಬೇಕು ಅಂತ ಹೇಳಿದ್ರೆ ಅದು ಖಂಡಿತ ಆಗುತ್ತೆ. ನಾನು ಹೋದ ಏಪ್ರಿಲ್ 4 ಇಲ್ಲಿ ಒಂದು ಕಾರ್ಯಕ್ರಮ ಆಯ್ತು. ನನ್ನ ಒಂದು ಸಮಗ್ರ ಸಾಹಿತ್ಯ ಪುಸ್ತಕ ಬಿಡುಗಡೆ ಮತ್ತು ಹಳೆ ಊರಿನ ಹಣತೆ ಅಂತಕ್ಕಂಥ 2 ಕೃತಿಗಳು ಬಿಡುಗಡೆ ಆದವು. ನನಗೆ ನನ್ನ ಬರಗೂರು ಮೇಷ್ಟ್ರು, ಅತ್ಯಂತ ನಾನು ಆರಾಧನೆ ಮಾಡ್ತಾ ಇರ್ತಕ್ಕಂಥ ಮೇಷ್ಟ್ರು, ಅವರು ಸಮಗ್ರ ಸಾಹಿತ್ಯ 10 ಕೃತಿಗಳು, ಅದರಲ್ಲಿ ಶಿವರಾಮ ಕಾರಂತರ ಕಾದಂಬರಿಗಳ ರಾಜಕೀಯ ಪ್ರಜ್ಞೆ, ಕೋಲಾರ ಜಿಲ್ಲೆ ಐತಿಗಳು, ಆಮೇಲೆ ಮಾಸ್ತಿ ಸಾಹಿತ್ಯಾವಲೋಕನ, ದೇವೇಂದ್ರನ ಕುದುರೆ ಮತ್ತು ಇತರ ಕಥೆಗಳು, ಹೀಗೆ ಒಟ್ಟು 10 ಕೃತಿಗಳನ್ನು 800 ಪುಟಗಳಲ್ಲಿ ಮಣಿ ಪ್ರಕಾಶನ್ ಅವರು ಪ್ರಕಟಣೆ ಮಾಡಿದ್ದಾರೆ. ಅದು ನಮಗೆ ಪುಸ್ತಕ ಸಿಕ್ಕಿದ್ದು 50 ಅಷ್ಟೇ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿಗಳಿಗೆಲ್ಲ ಕೊಟ್ವಿ. ಎಲ್ಲ ಬಹಳ ಅದ್ಭುತವಾಗಿ ಮೇಷ್ಟ್ರು ಹೇಳಿದಂಥ ಮಾತುಗಳೇನೆಂದರೆ, ಪ್ರೊಫೆಸರ್ ಅನ್ನುವಂಥದ್ದು ಒಂದು ಸ್ಥಾನ, ಮೇಷ್ಟ್ರು ಅನ್ನುವಂಥದ್ದು ಒಂದು ಮಾನ. ನೀನು ಮುನಿಯಪ್ಪ ಇಷ್ಟು ಬೇಗ ನೀನು ಅಭಿನಂದನಾ ಗ್ರಂಥ ತರ್ತಾ ಇದ್ದರೆ ಇನ್ನೂ ಒಂದು ಬರುತ್ತೆ ನಿನಗೆ, ಆದ್ದರಿಂದ ನೀನೆಲ್ಲ ಮುಗೀತು, ನೀನು ಬರವಣಿಗೆ ಅಂತೇಳಿ ಇರಬೇಡ. ಒಂದು ಮಾತು ಹೇಳಿ ನನಗೆ ಮೇಷ್ಟ್ರು, ನೀನು ಮಕ್ಕಳಿಗಾಗಿ ಕಥೆಗಳನ್ನು ಬರೀ, ನೀತಿ ಕಥೆಗಳದು ತುಂಬ ಬಹಳ ದೇವೇಂದ್ರನ ಕುದುರೆ ಮತ್ತು ಇತರ ಕಥೆಗಳು ಅಂತೇಳಿ ಎಲ್ಲ ಮೇಷ್ಟ್ರು ಓದಬೇಕು, ವಿದ್ಯಾರ್ಥಿಗಳು ಓದಬೇಕು, ಎಲ್ಲರೂ ಒಂದು ಮಾತು ಹೇಳಿ ನನಗೆ, ಮುನಿಯಪ್ಪ ನೀನು ಮಕ್ಕಳಿಗಾಗಿ ಏನಾದರೂ ಬರೀ, ಯಾರು ಬರೀತಾ ಇಲ್ಲ ಅಂದರು. ನಾನು ಯೋಚನೆ ಮಾಡಿದೆ, ಮೇಷ್ಟ್ರು ಹೇಳಿದಂಥ ಒಂದು 15 ದಿನದ ಒಳಗಡೆ ಒಂದು ನಾಟಕ ಬರೆದೆ. ಅದು ನಾಯಿ ನರಿ ಸಿಂಹ ಅಂತೇಳಿ. ಇವತ್ತಿನ ಮಕ್ಕಳು ಬೆಳಗ್ಗೆ 10:30ಯಿಂದ 5:30ವರೆಗೆ ಶಾಲೆ ಅನ್ನುವಂಥ ಜೈಲಲ್ಲಿ ಕಳೀತಾರೆ. 5:30ಯಿಂದ ಬೆಳಗ್ಗೆ 8:30ವರೆಗೂ ಮನೆ ಅನ್ನುವಂಥ ಜೈಲಲ್ಲಿ ಕೊಳ್ತಾ ಇದ್ದಾರೆ. ಅದಕ್ಕೆ ಆ ಮಕ್ಕಳಿಗೆ ಮನರಂಜನೆ ಬೇಕು ಅಂತೇಳಿ ಆ ಮಕ್ಕಳಿಗೋಸ್ಕರ ನಾಯಿ, ಒಂದು ನರಿ, ಸಿಂಹ, ನಾಯಿ ರಾಜನಾಗುವ ಬಳಗದ ಮತ್ತು AGS ಚಾರಿಟಬಲ್ ಟ್ರಸ್ಟ್ನ ಸೇವಾ ಕಾರ್ಯಗಳನ್ನು ಎಲ್ಲರೂ ಈಗಾಗಲೇ ನೋಡ್ತಾ ಬಂದಿದ್ದೀರಿ. ನಮ್ಮ ಕರ್ನಾಟಕ ಕನ್ನಡ ಕಲಾ ಸಿರಿ ಬಳಗವು 2022ರಿಂದ
ಯಾರು SSLC ಮತ್ತು ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆಯಲು ಕಾರಣರಾಗ್ತಾರೆ ಅಂತಹ ಕನ್ನಡ ಶಿಕ್ಷಕರನ್ನು ಗುರುತಿಸಿ ಅವರಿಗೆ ಪ್ರತಿ ವರ್ಷ ಉತ್ತಮ ಸಾಧಕ ಶಿಕ್ಷಕ ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದೇವೆ. ನಮ್ಮ ಗೌರವಾಧ್ಯಕ್ಷರಾದಂತಹ ಯಲ್ಲಪ್ಪನವರ ಒಂದು ಅಧ್ಯಕ್ಷತೆಯಲ್ಲಿ ಪ್ರತಿ ಕಾರ್ಯಕ್ರಮಗಳು ನಡ್ಕೊಳ್ತಾ ಬರ್ತಾ ಇದ್ದಾವೆ. 2027ರಿಂದ ಇಲ್ಲಿ ತನಕ ಸಾವಿರಾರು ಶಿಕ್ಷಕರನ್ನು ಗುರುತಿಸಿರೋ ನಾವು ಈ ವರ್ಷ ಬೆಳಗಾವಿ, ಧಾರವಾಡ, ಗುಲ್ಬರ್ಗ, ಕೋಲಾರ ತುಂಬ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಕನ್ನಡ ಶಿಕ್ಷಕರನ್ನ ಗುರುತಿಸಿ ಅವ್ರನ್ನ ಕರೆಸಿ ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಈ HN ಸಭಾಂಗಣದಲ್ಲಿ ಬಹುದೊಡ್ಡ ವೇದಿಕೆ ಮೇಲೆ ಅವರಿಗೆ 2026ನೇ ಸಾಲಿನ ಅತ್ಯುತ್ತಮ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರ್ತಕ್ಕಂಥದ್ದು ಭಾಳ ಹೆಮ್ಮೆಯ ವಿಚಾರ. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.